ಇಬ್ರು ಅಣ್ಣ ತಮ್ಮ ಹೊನ್ನಪ್ಪ ಇಷ್ಟಪ್ಪ ದೊಡ್ಡವರು ಹೊನ್ನಪ್ಪ ಚಿಕ್ಕ ಅವ್ರಿಗೆ ನಾವಿಬ್ರು ಯಾವಾಗಲೂ ಜೊತೆಗೆ ಓದ್ತಿದ್ರೆ ನಾನು ಬಿಟ್ಬಿಟ್ಟೆ ಸ್ಕೂಲ್ ಓದ್ದ ಇಂಜಿನಿಯರ್ ಆದ ಆಗ್ಬಿಟ್ಟು ಚೆನ್ನಾಗಿ ಇದ್ದಾಗಿದ್ದಪ್ಪ ಅದೇನಾಯ್ತು ಅಂದ್ರೆ ಈ ಥರ ಎಷ್ಟು ವರ್ಷ ಆಯ್ತು ನೀವು ಅವ್ರಿಗೆ ನೋಡಿದೆ ಈಗ 5 ವರ್ಷ ಆಗೈತೆ ನಾನು ಬಂದರೆ ಒಂದು ಇದು ನೋಡಿದಾಗ ನೋಡೋಣ ನೀವು ಬರ್ತಿದ್ರ ಅವ್ರ ಮನೆಗೆ ಅವರು ಯಾವಾಗ ಫೋನ್ ನಂಬರು ಏನೋ ಕೊಡಬೇಕು ಬರಲಿಲ್ಲ. ಅವ್ರು ಎಷ್ಟು ಜನ ಮಕ್ಕಳು? ಒಬ್ಬನೇ ಗಂಡು ಮಗ, 4 ಜನ ಹೆಣ್ಮಕ್ಳು ಒಬ್ಬ ಮಕ್ಕಳು ಬದುಕಿದ್ರು. ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ರು? ಅವರಿಗೆ 6 ಜನ ಇದ್ರು, 4 ಜನ ಮಕ್ಕಳು ಅವರಿಗೆ. ಅದ್ರಾಗೆ ಒಬ್ಬನು ಇದಾಗಿದ್ದ ಡಾಕ್ಟರ್, ಅವನು ತೀರೋಗಿದ್ದ. ಇಬ್ಬರು ಮಕ್ಕಳಿದ್ರು, ಇಬ್ಬರು ಒಂದು ಹೆಣ್ಣುರಿಗೆ ಇಬ್ಬರು ಗಂಡು. ಅವರು ಇವತ್ತು ಡಾಕ್ಟರ್ ಹೆಸರು ಏನು? ಅವರೇ ಮಂಜುನಾಥ್ ಯಾವಾಗ ಡೆತ್ ಆಗಿ ಅವರೇ 10 ವರ್ಷದ ಮೇಲೆ ಏನಾಯ್ತು? ಡಾಕ್ಟರ್ ಆಗಿ ಅಲ್ಲ ಅವ್ರಿಗೆ ಏನಾಯ್ತು? ಏನೋ ಕಾಲು ಏನೋ ಇದಾಗಿ ಇವರು ಇನ್ನು ಉಳಿದವ್ರು ಏನಾಗಿದ್ರು? ಹಿಂದುಳಿದವರು ಒಬ್ಬನು ಇಂಜಿನಿಯರ್, ಒಬ್ಬ ವ್ಯವಸಾಯ ನರೇಂದ್ರ ನಾನು ಇಂಜಿನಿಯರ್, ವ್ಯವಸಾಯ ಮಾಡ್ತೀನಿ. ಮಗಳು ಮನೆಗೆ ಇದ್ದು. ಏನಾದ್ರು ಹೆಲ್ತ್ ಇಶ್ಯೂಸ್ ಇತ್ತ ಅವ್ರಿಗೆ? ಆರೋಗ್ಯ ತೊಂದರೆ ಇತ್ತ? ಎಲ್ಲ ಚೆನ್ನಾಗಿತ್ತು. ಜಗನ್ನಾಥ್ ರೆಡ್ಡಿಗೆ ಅವ್ರು ಸ್ವಲ್ಪ ಇದಾಗಿ ಹೆಲ್ತ್ ಇದಾಗಿ. ಈಗ ಊರಲ್ಲಿ 50 ಎಕರೆ ಜಮೀನು ಇತ್ತಂತ ಏನ್ ಮಾಡಿದ್ದಾರೆ? ಅದು ಏನು ಮಾಡಿದ್ದಾರೆ, ಒಂದು 24 ಎಕರೆ ಮಾರಿದ್ದಾರೆ. ಅದೇನೋ ಇದಾಗಿ 15 ಎಕರೆ 29 ಅದು ಶೆಟ್ಟಿ ರಾಘವೇಂದ್ರ ಅದಂತ ಫಾರ್ಮರ್ ಐತಲ್ಲ, ಅವ್ರು ತಗೊಂಡ್ಬಿಟ್ಟು ಅವ್ರು ದುಡ್ಡು ಕೊಟ್ಟಿದ್ರು. ಸುಮ್ಮನೆ ಹೆಸರಿಗೂ ಮಾಡಿದ್ರು ಅವ್ರು, ಸುಮ್ಮನೆ ಅದು ಇನ್ವೆಸ್ಟಿಗೇಷನ್ ಮಾಡಿದ್ರು. ಅದೇನು ಅಂತ ಈ ಜಮೀನು ಎಷ್ಟಿದೆ ಓದಿದೆ ಅವರಿಗೆ? ಇವಾಗ ಅದೇ 19 ಎಕರೆ, 15 ಎಕರೆ 29 ಎಕರೆ. ಅದು ಊರ್ ಪಕ್ಕಕ್ಕೆ ಏನಾಗಿರ್ಬೋದು ಅಂತೀರಿ ನೀವು? ನಾವು ಏನು ಹೇಳಕ್ಕಾಗಲ್ಲ ಸರ್. ನಿಮಗೆ ಯಾವಾಗ ಗೊತ್ತಾಗ್ತದೆ? ನಮಗೆ ರಾತ್ರಿ 10 ಗಂಟೆಗೆ ಏನಂತ ಹೇಳಿದ್ರು? ಅದೇ ಈ ಥರ ಆಗೈತೆ ಅಂತಂದು ಹೇಳಿದ್ರು. ಅದಕ್ಕೆ ಇವಾಗ ಅಂದ್ರೆ ಜನರ ಜೊತೆ ಸಂಪರ್ಕ ಇದ್ರೆ ಅವರು ಇದ್ರು, ಎಲ್ಲರ ಜೊತೆ ಚೆನ್ನಾಗಿರ್ತೀವಿ, ಮನೆಗೆ ಬಂದವ್ರನ್ನ ಮಾತಾಡ್ಸೋದು ಎಲ್ಲ ಮಾಡ್ತೀವಿ. ಆದ್ರೆ ಇಷ್ಟು ವರ್ಷಗಳ ಕಾಲ ಅವರು ಸತ್ತೋಗಿದಾರ ಆದ್ಮೇಲೆ ಕೂಡ ಯಾಕೆ ಗೊತ್ತಾಗಿಲ್ಲ? ಯಾರಿಗೂ ಅವರು ಒಬ್ರು ಕಡೆಗೆ ಬಂದಿಲ್ಲ ಸರ್, ಒಳಗೆ ಎಲ್ಲ ಇದಾಗಿತ್ತು. ಅದಕ್ಕೆ ಯಾರಿಗೂ ಗೊತ್ತಾಗ. ಏನ್ ಕೋವಿಡ್ ಆಗಿರ್ಬೋದಾ? ಕೋವಿಡ್ ಇಲ್ಲ ಸರ್, ಅಲ್ಲ ಮೊದಲು 3 ವರ್ಷದಿಂದ ಆವಾಗ ಆಗಿದೆ. ಅದಕ್ಕೂ ಮುಂಚೆ ಒಂದ್ಸಾರಿ ವಾಸನೆ ಬರ್ತಿತ್ತಂತ ಇದಾಗಿತ್ತು, ತೆಗ್ದಿದ್ರು. ಅವಾಗ ಯಾರು ವಾರಿಸ್ತಾರ ಬರೋದಕ್ಕೆ, ಅದಕ್ಕೆ ಹಂಗೆ ಮಾಡಿ ಆವಾಗ ಆಗಿತ್ತು. ತಿಮ್ಮಾರೆಡ್ಡಿ, ನಾಡಿಗೆ ತಿಮ್ಮಾರೆಡ್ಡಿ.